ಸರ್ ನೋಡಿ ಸರ್, ಇದೊಂದು ಒಳ್ಳೆ ಸುಸಂದರ್ಭ ಅಂತ ಹೇಳ್ಬೋದು. POKನ ವಶಪಡಿಸ್ಕೊಳ್ಳೋ ವಿಚಾರವಾಗಿ ಆಗಿರ್ಬೋದು, ಪಾಕಿಸ್ತಾನವನ್ನು ಹೆಡಮುರಿ ಕಟ್ಟಲಿಕ್ಕಾಗಿರ್ಬೋದು. ಮಾಜಿ ಸೈನಿಕರಾಗಿ ಒಂದು ಯುದ್ಧೋತ್ಸಾಹಿಗಳಾಗಿ ಇದನ್ನು ಹೇಗೆ ನೋಡ್ತೀರಾ? ಪಾಕಿಸ್ತಾನಕ್ಕೂ ಒಂದು ಚಳ್ಳೆ ಹಣ್ಣು ತಿನ್ನಿಸ್ಲಿಕ್ಕೆ ಇದೊಂದು ಒಳ್ಳೆ ಸಂದರ್ಭ ಅಂತೀರ ಸರ್? ಇದು ಇವತ್ತು ಏನು ಪಹಲ್ಗಾಮ್ದಲ್ಲಿ ಆಗಿದ್ರೆ ಅಟ್ಯಾಕ್ ಆಗಿದೆಯಲ್ಲ, ಇದಕ್ಕೆ ತಕ್ಕ ಉತ್ತರ ನಾವು ಆಗಲೇ ಕೊಟ್ಟಾಗಿದೆ. ಆದ್ರೆ ಇಲ್ಲಿರೋ ನೀವೇನಂತೀರಿ ಇದಕ್ಕೆ ಇನ್ನೂ ಚಳ್ಳೆ ಹಣ್ಣು ತಿನ್ನಿಸ್ಬೇಕಂತ. ಯುದ್ಧದ ಸನ್ನಿವೇಶ ಹೆಂಗಿರ್ತದಪ್ಪ, ಬಾರ್ಡರ್ ಹೆಂಗಿರ್ತದಪ್ಪ ಅದನ್ನು ಯಾರು ಹೇಳ್ಕೊಳಕ್ಕಾಗೋದಿಲ್ಲ. ಯಾಕಂದ್ರೆ ನಾವು ಇನ್ನೊಂದು ವೈರಿ ದೇಶ ಹೊಡಿಯೋಕೆ ಅಷ್ಟೇ ನೋಡ್ತೀವಿ. ಅದರಲ್ಲಿ ಎಷ್ಟೋ ಜನ ನಮ್ಮ ಸೈನಿಕರು ಹೋಗ್ತಾರ, ಅದನ್ನು ಒಳ್ಳೆ ತರೋಕ್ಕಾಗತ್ತೆ? ಯಾವ ಪಕ್ಷ ತರೋಕ್ಕಾಗತ್ತಾ? ಇವಾಗ ಅಲ್ಲಿ ಸತ್ತವ್ರು ಯಾರೂ ಅಲ್ಲ, ಅಲ್ಲಿ ಸತ್ತವ್ರು ಯಾರು? ಸೈನಿಕರೇ ಯಾವ ಪಕ್ಷದರೂ ಅಲ್ಲ. ಆದ್ರೆ ನಾವೇನು ಮಾಡ್ತಾ ಇದ್ವಿ ಕೆಲವೊಂದು, ನಾನು ಮಾಡಿದೆ, ಅಲ್ಲಿ ಯಾರೂ ಮಾಡಿಲ್ಲ. 71 1971 ಬಾಂಗ್ಲಾದೇಶ್ ವಿಮೋಚನೆ ವಾರ್ ಇರ್ಬೋದು, 1999 ಕಾರ್ಗಿಲ್ ವಾರ್ ಇರ್ಬೋದು, ಬಾಲಾಕೋಟ್ ಇರ್ಬೋದು, ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಈಗ ಇರೋದು ಪಹಲ್ಗಾಮ್ ಇರ್ಬೋದು. ಇಲ್ಲೆಲ್ಲಲ್ಲಿ ಕೂಡ ಕೇವಲ